ಅರ್ಧ ಹಾಲು ಅರ್ಧ ನೀರು ಮನ್ಮೂಲ್ ವಿವಾದಕ್ಕೆ ಟ್ವಿಸ್ಟ್. ಸೂಪರ್ ಸೀಡ್ ಆಗಲ್ವಾ ಮನ್ಮೂಲ್? ವೈರಲ್ ಆಡಿಯೋ ನಿಜಾನ? ಮನ್ಮೂಲ್ನಲ್ಲಿ ಎಚ್ಡಿಕೆ ಪಾತ್ರ ಏನು? ಇದು ಮನ್ಮೂಲ್ ಹಾಲಾಹಲದ ಸ್ಟೋರಿ. ಮನ್ಮೂಲ್ ಹಾಲಿಗೆ ನೀರು ಸೇರಿಸಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮನ್ಮೂಲ್ ಪ್ರಕರಣಕ್ಕೆ ಗಂಭೀರತೆಯನ್ನ ಒಂದು ಆಡಿಯೋ ಕೊಟ್ಟಿದೆ. ಇಬ್ಬರ ನಡುವಿನ ಸ್ಫೋಟಕವಾದಂತ ಆಡಿಯೋ ಈಗ ವೈರಲ್ ಆಗಿದೆ. ಯಾಕೆ ಹಂಗಾದ್ರೆ ಮನ್ಮೂಲನ್ನ ಸೂಪರ್ ಸೀಡ್ ಮಾಡಲಿಲ್ಲ? ನೀರನ್ನ ಬೆರೆಸಿದಂತ ಆರೋಪ ಇತ್ತು, ಸೂಪರ್ ಸೀಡ್ ಲೆವೆಲ್ ತನಕ ಹೋಗಿತ್ತು. ಆದ್ರೆ ಕೊನೆ ಹಂತದಲ್ಲಿ, ಕೊನೆ ಕ್ಷಣದಲ್ಲಿ ಸೂಪರ್ ಸೀಡ್ ಮಾಡಲಿಲ್ಲ ಮನ್ಮೂಲನ್ನ. ಇದಕ್ಕೆ ಕಾರಣ ಒಂದು ಆಡಿಯೋ ಅಂತ ಇದೀಗ ಹೇಳಲಾಗ್ತಿದೆ. ಆಡಿಯೋದಲ್ಲಿ ದೊಡ್ಡವರ ಹೆಸರು ಪ್ರಸ್ತಾಪ ಆಗಿದೆ. ಮನ್ಮೂಲ್ ಸೂಪರ್ ಸೀಡ್ ಅನ್ನ ಹಾಗಾದ್ರೆ HD ದೇವೇಗೌಡ್ರೆ ತಪ್ಪಿಸಿದ್ರಾ? ದೇವೇಗೌಡ ಹಾಗೇನೆ ಕುಮಾರಸ್ವಾಮಿಯಿಂದ ಸೂಪರ್ ಸೀಡ್ಗೆ ಬ್ರೇಕ್ ಬಿತ್ತ ಹಾಗಾದ್ರೆ? ಹೀಗೊಂದು ಚರ್ಚೆ ನಡೆದಿರುವಂತ ಆಡಿಯೋ ಇದೀಗ ವೈರಲ್ ಆಗಿದೆ. ಮನ್ಮೂಲ್ ಆಡಳಿತ ಮಂಡಳಿ ಸೂಪರ್ ಸೀಡ್ಗೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇತ್ತು. ಆದ್ರೆ ಸೂಪರ್ ಸೀಡ್ ಮಾಡದಂತೆ ಕುಮಾರಸ್ವಾಮಿ ಅಡ್ಡಗಾಲ್ ಹಾಕಿದ್ರ? ಹಾಗಾದ್ರೆ HD ದೇವೇಗೌಡರು ಸೂಪರ್ ಸೀಡ್ ಮಾಡದಂತೆ ಪ್ರಭಾವವನ್ನ ಬಳಸಿದ್ರ? ಇನ್ನು ಈ ವಿಚಾರವಾಗಿ ಯಡಿಯೂರಪ್ಪ ಜೊತೆ ದೇವೇಗೌಡರು ಮಾತನಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ದೇವೇಗೌಡರ ಒತ್ತಡದಿಂದಲೇ ಸೂಪರ್ ಸೀಡ್ಗೆ ಬ್ರೇಕ್ ಬಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗೊಂದು ಚರ್ಚೆ ಆಗ್ತಿರೋದಕ್ಕೆ ಕಾರಣ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಆಡಿಯೋದಲ್ಲಿ ಮಾತನಾಡಿರೋದು ಮಾಜಿ ಸಚಿವ ಚೆಲುವರಾಯಸ್ವಾಮಿ ಹಾಗೇನೆ ಮನ್ಮೂಲ್ನ ಮಾಜಿ ಅಧ್ಯಕ್ಷ ಜವರೇಗೌಡ ಅಂತ ಹೇಳಲಾಗ್ತಿದೆ. ಅವರು ವಾಯ್ಸ್ ಇದು ಅಂತ ಹೇಳಲಾಗ್ತಿದೆ. ಆದ್ರೆ ಕನ್ಫರ್ಮೇಶನ್ ಇಲ್ಲಿ ತನಕ ಇಲ್ಲ. ಬಟ್ ಇವರಿಬ್ರು ಮಾತನಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ ಆಡಿಯೋ, ಅದರಲ್ಲಿ ದೊಡ್ಡವ್ರ ಹೆಸರು ಪ್ರಸ್ತಾಪ ಆಗಿದೆ. ದೇವೇಗೌಡರು, HD ಕುಮಾರಸ್ವಾಮಿ ಅಂತಾರೆ, ಯಡಿಯೂರಪ್ಪ ಅಂತಾರೆ. ಅಂದ್ರೆ ಸೂಪರ್ ಸೀಡ್ ಲೆವೆಲ್ ತನಕ ಹೋಗಿತ್ತು, ತಪ್ಪಿಸಿದ್ದು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ. ಅದರಲ್ಲೂ ದೇವೇಗೌಡರು ಯಡಿಯೂರಪ್ಪ ಅವ್ರ ಹತ್ರನೇ ನೇರವಾಗಿ ಮಾತಾಡಿದ್ರು ಅಂತ ಕೂಡ ಆಡಿಯೋದಲ್ಲಿ ಚರ್ಚೆ ಆಗಿದೆ. ಅವರು ಮಾತಾಡಿದ್ರು. ಪಾಪ ಈ ನಿಮ್ಮ ಸೋಮಶೇಖರ್ ಸಿದ್ದರಾಮಯ್ಯ ಯಡಿಯೂರಪ್ಪನ ಹತ್ರ ಪರ್ಮಿಷನ್ ತಗೊಂಡು ಸೂಪರ್ ಸೈಡ್ ಮಾಡಕ್ಕೆ ಒಂದು ಕೇವೇಟ್ ಹಾಕ್ಸ್ಬಿಟ್ಟು ಹೈಕೋರ್ಟ್ಗೆ ಒಂದು ನೋಟಿಸ್ ಕೊಟ್ಟಂಗೆ ಉತ್ತರ ತಗೊಂಡು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ರು. ಕುಮಾರಸ್ವಾಮಿ ಬಾಳ ಹೇಳಿದ್ರಂತೆ, ಅದಕ್ಕೇನ್ ತಲೆ ಕೆಡಿಸ್ಕೊಂಡಿರ್ಲವಂತ ಯಾರುವೆ. ದೇವೇಗೌಡರು ಯಡಿಯೂರಪ್ಪಂಗ್ ಫೋನ್ ಮಾಡಿ ಕೊನೆಗೆ ಯಡಿಯೂರಪ್ಪ ಏನು ಮಾಡ್ಬೇಡಪ್ಪ ಹಂಗೆ ಇಟ್ಟಿರು ಅಂತ ತುಷಾರು ನಿನ್ನೆ ಸಿದ್ದರಾಮಯ್ಯ ಹೇಳಿದ್ರೆ, ಇವತ್ತು ಬೆಳಿಗ್ಗೆ ನಾನು ಯಾತ್ಕೋ ಫೋನ್ ಮಾಡಿದೆ ಏನಾಯ್ತು ಅಂತ. ಏನ್ ಮಾಡೋದು ಸರ್, ಎಲ್ಲ ರೆಡಿ ಮಾಡ್ಕೊಂಡು ಒಂದ್ ದಿವಸ ಡಿಲೇ ಆಗಿ ಇಶ್ಯೂ ಆಗ್ಬಿಡೋದು, ಯಡಿಯೂರಪ್ಪನವ್ರು ಬೇಡ ಹಂಗೆ ಇಟ್ಬಿಡು ಅಂತ ಅಂದ್ರು. ಏನ್ ಮಾಡೋದು ಅಂತ. ಏನು ಚೆಲುವರಾಯಸ್ವಾಮಿ